ಜಾಗ ಒಂದ್ ಗೋಣಿಚೀಲ ನಾವು ಫುಟ್ಬಾಲ್ ಪಾದಚಾರಿಗಳಿಗೆ ಯಾವ ತೊಂದರೆ ನಾವು ಕೊಡಲ್ಲ. ನಮ್ಗೆ ವ್ಯಾಪಾರ ಮಾಡಕ್ಕೆ ಮಾತ್ರ ಔಷಧಿ ಮಾಡ್ಕೊಡಿ ಅಷ್ಟೇ. ನಮ್ಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಫಾರಿನ್ ಬೇಡ. ಅವಾಗ್ಲಿಂದ ಇದು ಮಾರ್ಕೆಟ್, ಇವಾಗ ಇರೋದು ಮಾರ್ಕೆಟ್. ಆ ಮಾರ್ಕೆಟ್ ಅಲ್ಲಿ ನಾವು ಹೋಗೋ ಬರೋ ಜನಗಳಿಗೆ ನಾವು ತೊಂದರೆ ಕೊಡಲ್ಲ. ನೀವು ನಮ್ಗೆ ತೊಂದರೆ ಕೊಡಬೇಡಿ. ನಮ್ಗೆ ವ್ಯಾಪಾರ ಮಾಡಕ್ಕೆ ಅವಶ್ಯಕತೆ ಮಾಡ್ಕೊಡಿ. ಇದು ಹೌದು, ನಾವ್ ಮಾಡಿದೆಲ್ಲ ತಪ್ಪು. ನಾವ್ ಇನ್ಮೇಲೆ ಮಾಡಲ್ಲ. ಒಂದ್ ವೇಳೆ ಮಾಡಿದ್ರೆ ನೀವು ಏನ್ ಬೇಕೋ ನಿಮ್ ಡಿಸಿಷನ್ ಮಾಡಿ. ನೀವು ನಮ್ಗೆ ಒಂದ್ ಲೈನ್ ಹಾಕೊಡಿ, ಆ ಲೈನ್ ಇತ್ತ ನಾವು ಆಚೆ ಬರಲ್ಲ. ಮೇಡಮ್ ಅಲ್ಲಿ ನಮ್ಗೆ ಕಸ ಹಾಕಕ್ಕೆ ಇಲ್ಲಿ ಹಾಕಿ ಕಸ ಎತ್ಕೊಂಡು ಹೋಗಿ ಅಂತ ನೀವ್ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ನಾವು ಬಂದ್ರೆ ಅದ್ರಲ್ಲಿ ಕಸ ಹಾಕ್ತಿವಿ. ನೀವೇನ್ ವ್ಯವಸ್ಥೆ ಮಾಡ್ಕೊಟ್ರಿ ನಮ್ಗೆ ಕಸ ಹಾಕಕ್ಕೆ? ಕೆಲಸ ಮಾಡಕ್ಕೆ ಬಿಬಿಎಂಪಿ ಅವ್ರಿಗೆ ನಾವ್ ಏನ್ ಕೊಡ್ಬೇಕೋ ಕಸ ಎತ್ತಕ್ಕೆ ಅದ್ ನಾವ್ ಮಾಡ್ತೀವಿ. ನಮ್ಗೆ ವ್ಯಾಪಾರ ಮಾಡಕ್ಕೆ ಮಾತ್ರ ವ್ಯವಸ್ಥೆ ಮಾಡ್ಕೊಡಿ. ಬೆಂಗಳೂರು ಮಾಡಕ್ ಹೊರಟಿರೋಗೆ ನೀವು ಸಹಾಯ ಮಾಡ್ಬೇಕಲ್ವಾ? ನೀವೇ ಸರಿ, ಸುಂದರ ಬೆಂಗಳೂರು ಮಾಡ್ಕೊಡ್ತೀನಿ ಅನ್ನೋದು ಓಕೆ. ನಾವು ದುಡಿದ್ರೇನೆ ನಮ್ಗೆ ಊಟ. ನಮ್ಗೆ ಊಟ ಯಾರು ಹಾಕೊಡೋದು? ಯಾಕೆ ನಮ್ನ ಎಬ್ಬರಿಸ್ತಾ ಇದ್ದಾರೆ? ಊಟ ಯಾರು ಕೊಡೋದು ನಮ್ಗೆ? ನಮ್ಮ ಮಕ್ಳಿಗೆ ಫೀಸ್ ಯಾರು ಕಟ್ಟೋದು? ನಮ್ಮ ಮಕ್ಳಿಗೆ ಟ್ಯೂಷನ್ ಫೀಸ್ ಯಾರು ಕಟ್ಟೋದು? ಸ್ಕೂಲ್ ಫೀಸ್ ಯಾರು ಕಟ್ಟೋದು? ನಮ್ಗೆ ದಿನನಿತ್ಯ ಊಟಕ್ಕೆ, ನೀರ್ಗೆ, ಎಲ್ಲದಕ್ಕೂ ದುಡ್ಡು ಬೇಕು. ಆ ದುಡ್ಡು ನಾವ್ ಎಲ್ಲಿಂದ ಹೋಗಿ ಸಂಪಾದನೆ ಮಾಡ್ಲಿ? ಸಂಪಾದನೆ ಮಾಡದೆ ಗೋಣಿ ಚೀಲ ಹಾಕಿ ಅದೇ ನಮ್ಗೆ ಇಲ್ಲ ಅಂದ್ರೆ 2000ದಲ್ಲಿ ನಾವೇನ್ ಮಾಡ್ಲಿ? 2000ದಲ್ಲಿ ನಾವೇನ್ ಮಾಡ್ಲಿ? ಫೀಸ್ ಕಟ್ಲಾ 2000ದಲ್ಲಿ? ಹೋದ್ ತಿಂಗಳು ಬಂದಿಲ್ಲ, ಬರುತ್ತೆ ಅದು ಸರಿ. 2000ದಲ್ಲಿ ನಾವೇನೇನ್ ಮಾಡ್ಲಿ? ನಾವು ಅಡ್ಗೆ ಮಾಡೋದಾ, ಮಕ್ಳಿಗೆ ಫೀಸ್ ಕಟ್ಟೋದಾ, ಇಲ್ಲ ನಾವು ಕರೆಂಟ್ ಬಿಲ್ ಕಟ್ಟೋದಾ, ನಾವು ಬಾಡಿಗೆ ಕಟ್ಟೋದಾ, ಇಲ್ಲ ಬೇರೆ ಏನ್ ಮಾಡ್ಲಿ? 2000 ಇಟ್ಕೊಂಡು ಏನ್ ಮಾಡ್ಲಿ? ಕರೆಂಟ್ ಫ್ರೀ ಅಲ್ಲ, ಇಲ್ಲ ನಾವು ಕರೆಂಟ್ ಬಿಲ್ ಕಟ್ತೀವಿ. ನಾವು ಬಸ್ಸಲ್ಲಿ ಓಡಾಡ್ತೀವ. ಆಲ್ಮೋಸ್ಟ್ ಇರೋ ಜನ ಹುಟ್ಟಿದವ್ರು ಬೆಳೆದವ್ರೆಲ್ಲ ಬಸ್ಸಲ್ಲೇ ಓಡಾಡ್ತಾರ. ಹೇಳ್ತೀನಿ ಕೇಳಿ ಮೇಡಮ್, ನಮ್ಗೆ ಸುಂದರವಾದ ಮಾರ್ಕೆಟ್, ಈ ಬಿಸಿಲನ್ನು, ಈ ಮಳೆನು, ಈ ಕಚಡ ಫುಟ್ಪಾತ್ ನಮ್ಗೆ ಸಾಕು. ಈ ಸುಂದರವಾದ ಬೆಂಗಳೂರು ನಮ್ಗೆ ಬೇಡ. ನಾವು ಹಿಂಗೆ ಇರ್ತೀವಿ. ನಮ್ಗೆ ದುಡಿಯಕ್ಕೆ ವ್ಯವಸ್ಥೆ ಮಾಡು ಕೊಡಿ ಅಷ್ಟೇ. ನಮ್ಗೆ ಲೈನ್ ಮಂಜುನವರು ನಮ್ಗೆ ಲೈನ್ ಮಂಜು ಅವರು ನಮ್ಗೆ ಲೈನ್ ಹಾಕಿ ಮಾರ್ಕೆಟ್ ಬಿಡ್ತೀನಿ ಅಂತ ನಮ್ಮನ್ನ ಎಬ್ಬಿಸಿದ್ದು ಆ ಬಿಬಿಎಂಪಿ ಮಂಜು ಅವರು, ARO ಸತೀಶ್ ಅವರು, ರಾಜಣ್ಣ ಸೂಪ್ರೆಂಡ್ರ ಅವರು ನಮ್ಗೆ ಲೈನ್ ಹಾಕಿ ಕೊಡ್ಬೇಕು. ನೀವು ಕೊಟ್ಟಿರೋ ಮಾತಿಂದಾನೆ ಈ ಜನ ಎಬ್ಬಿದ್ದು. ಇವಾಗ ನಮ್ಗೆ ಮೋಸ ಮಾಡ್ತಾ ಇದ್ದೀರಾ. ಈ ಬಿಬಿಎಂಪಿ ಅವ್ರಿಗೆ ನಾವು ಹೇಳ್ತೀವಿ, ಎಲ್ಲರೂ ಒಳಗಡೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಈ ಮಂಜು ಅವರು, ARO ಸತೀಶ್ ಅವರು, ರಾಜಣ್ಣ ಸೂಪ್ರೆಂಡ್ರ ಅವರು, ಇವ್ರು 3 ಜನನು ನಮ್ಮನ್ನ ಎಬ್ಬಿಸಿದ್ದು. ಲೈನ್ ಕಳಿಸ್ತೀನಿ, ನಿಮ್ಮ ಫುಟ್ಪಾತ್ ನಿಮ್ಗೆನೆ ಬಿಡ್ತೀನಿ, ನಿಮ್ಮ ಜನಗಳಿಗೆ ಜಾಗ ಬಿಡ್ತೀನಿ ಅಂತ ಈ KR ಮಾರ್ಕೆಟ್ ಒಳಗಡೆ ಇರೋ ಜಾಗನ ಬಿಟ್ಟಿಲ್ಲ. ಆ ರೋಡಲ್ಲಿರೋ ಗಾಡಿ ಎಲ್ಲ ಓಡಿಸ್ತಾ ಇದ್ದಾರೆ, ಮಕ್ಕಳು ಆಕ್ಸಿಡೆಂಟ್ ಆಗೋ ಜಾಗದಲ್ಲಿ ಜಾಗ ಬಿಟ್ಟಿದ್ದಾರೆ. ಫುಟ್ಪಾತ್ ಅಂತೆ ಅದು. ನಮ್ಮ KR ಮಾರ್ಕೆಟ್ ಒಳಗಡೆ ಜಾಗ ಇಲ್ಲ ಅಂತೆ. ಅದು ಗಾಡಿ ಹೋಗೋ ಜಾಗನೇ ಇಲ್ಲ, ನಮಗೆ ಜಾಗ ಬಿಡ್ತಾ ಇಲ್ಲ. ಯಾಕೆ ಬಿಬಿಎಂಪಿ ಏನ್ ಮಾಡ್ತಾ ಇದ್ದೀರಾ? ನಾವು ಕಚಡ ಹಾಕ್ತೀವಿ ಅಂದ್ರೆ ಬಿಬಿಎಂಪಿಗೆ ನಾವು ಸಂಬಳ ಕೊಡ್ತೀವಿ, ನಾವೇ ದುಡ್ಡು ಕೊಡೋದು. ಸರ್ಕಾರ ಸಂಬಳ ಕೊಡಲ್ಲ ನಾ ಬಿಬಿಎಂಪಿ ಅವ್ರಿಗೆ. ಕಸ ಎತ್ತಕ್ಕೆ ಹೇಳಿ, ಕ್ಲೀನ್ ಮಾಡೋಕೆ ಹೇಳಿ. ಕ್ಲೀನ್ ಮಾಡೋಕೆನೆ ಬಿಬಿಎಂಪಿ ಅವರು ಕೆಲಸ ಇಕ್ಕಿದ್ದಾರೆ. ಅವ್ರು ಕ್ಲೀನ್ ಮಾಡಿ ಅವ್ರು ಎತ್ತಿರಿ ಕಸ. ಅವ್ರಿಗೆ ದುಡ್ಡು ಸರ್ಕಾರ ಕೊಡ್ತಾ ಇಲ್ಲ. ನಾವು ದುಡ್ದು ನಾವು ಕಷ್ಟಪಟ್ಟು ನಮ್ಮ ಬೇರ್ವೆ ಸುರಿಸಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ನಮಗೆ ಈ ವ್ಯವಸ್ಥೆ ಬೇಕು. ನಮಗೆ ಲೈನ್ ಹಾಕಿ ಕೊಟ್ಬಿಟ್ಟು ನಿಮ್ಮನ್ನ ಬಿಬಿಎಂಪಿ ಅವ್ರಿಗೆ ಕಾಲ್ ಮುಗಿದು ಕೇಳ್ತೀವಿ, ನಮಗೆ ಈ ಜಾಗ ಲೈನ್ ಬಿಟ್ಟು ಕೊಟ್ಬಿಡಿ. ಆಚೆ ನಮಗೆ ಮೋಸ ಮಾಡಬೇಡಿ. ನಿಮ್ಮನ್ನ ನಾವು ಮೋಸ ಮಾಡಿಲ್ಲ, ಅದರಲ್ಲಿ ನಿಮಗೂ ನಾವು ಕೊಡ್ತಾ ಇದ್ದೀವಿ. ಎಲ್ಲ ಜನಗಳಿಗೂ ನೀವು ಈಸಿ ತಿಂದವ್ರೆ, ಯಾರು ತಿಂದಿಲ್ಲ ಅಂತ ಹೇಳಿಲ್ಲ. ಇವಾಗ ನಾವು ಬಂದು ಏನು ಕೇಳ್ತಾ ಇದ್ವಿ, ಪಾರ್ಕಿಂಗ್ಗೆ ನಾವು ಡಿಸ್ಟರ್ಬ್ ಮಾಡಲ್ಲ, ಗಾಡಿ ಹೋಗೋಕ್ಕೆ ಜಾಗ ನಾವು ಬಿಡ್ತೀವಿ, ಸೈಡಲ್ಲಿ ಕುತ್ಕೊಳ್ತೀವಿ. ಈ ಮೇಲೆ ಏನು ತಪ್ಪು ಏನಾದರೂ ಮಾಡಿದ್ರೆ ಈ ಡಿಸಿಷನ್ ಆಮೇಲೆ ತಗೊಳ್ಳಿ. ನಮ್ಮ ಜನ ನಾವೇನು ತಪ್ಪು ಮಾಡಲ್ಲ. ಇವಾಗ ನಮಗೆ ಲೈನ್ ಬಿಟ್ಟು ಜಾಗ ಬಿಡಕ್ಕೆ ಹೇಳಿ ಬಿಬಿಎಂಪಿ ಅವ್ರನ್ನ. ವ್ಯಾಪಾರ ಮಾಡೋರು ನಾವೆಲ್ಲ ಕಾಂಪ್ಲೆಕ್ಸ್ ಹತ್ರ ವ್ಯಾಪಾರ ಮಾಡ್ತೀವಿ. ಒಳಗಡೆ ನಮಗೆ ತುಂಬ ವರ್ಷದಿಂದ ವರ್ಷ ಗೆರೆ ಹಾಕಿ ಕೊಡ್ತೀವಿ, ಕ್ಲೀನ್ ಮಾಡಿ ಬಿಡ್ತೀವಿ. ನಮಗೆ ನೀವು ಸಹಕಾರ ಕೊಡಿ, ನಾವು ಕ್ಲೀನ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಅಧಿಕಾರಿಗಳು ನಮ್ಮ ಹತ್ರ ಕೇಳ್ತಾರೆ ಅಂದ್ಬಿಟ್ಟು ನಾವು ವರ್ಷ ಅವ್ರಿಗೆ ಜಾಗ ಮಾಡಿ ಕೊಡ್ತೀವಿ. ಮಾಡಿ ಕೊಟ್ಟರೆ 1 ದಿವಸ 2 ದಿವಸದಲ್ಲಿ ನಮಗೆ ಅಂಗಡಿ ಹಾಕ್ಲಿಕ್ಕೆ ಬಿಟ್ಬಿಡ್ತಾರೆ. ಯಾವ ವರ್ಷನೂ ಬಿಟ್ಟಿದ್ದಾರೆ.
ಅವ್ರ ಮೇಲೇನು ನಾವು ಸುಳ್ಳು ಹೇಳಲ್ಲ. ಈಗ ಬಂದು 24 ದಿವಸ ಆಯಿತು ನಮ್ಮ ಅಂಗಡಿ ಎತ್ಸಿ, ನಾವು ಯಾರಿಗೂ ತೊಂದರೆ ಆಗಿ ಯಾವ ತೊಂದರೆ ಜಾಗದಲ್ಲಿ ನಾವು ಮಡಗಿಲ್ಲ. ನಾವು ಮಡಗಿರೋದು ಬಂದು ಒಂದು ಮೂಲೆಯಲ್ಲಿದ್ದೀವಿ. ನಾವು ಈ ಕಡೆ ರೋಡ್ ಸ್ಟೇಷನ್ ಮುಂದೆನೂ ನಾವು ಕೂತಿಲ್ಲ, ಆ ಕಡೆ ಪಾರ್ಕಿಂಗ್ ಹತ್ರನೂ ನಾವು ಕೂತಿಲ್ಲ. ನಾವು ಬಂದು ಸಪ್ರೇಟಾಗಿದ್ದೀವಿ. ಹೊರಗಡೆ ಅಂಗಡಿ ಬಿಟ್ಟಿದ್ದಾರೆ ಗೆರೆ ಹಾಕಿ, ಒಳಗಡೆ ನಮ್ಮನ್ನು ಬಿಡ್ತಾ ಇಲ್ಲ. ಏನು ಇದಕ್ಕೆ ಏನಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಇವರು ಬಂದು ಪಾರ್ಕಿಂಗ್ ಅವ್ರು ಬಂದಿನೇ ನಮ್ಗೆ ಇಷ್ಟು ತೊಂದರೆನೂ ಆಗ್ತಾ ಇರೋದು. ಪಾರ್ಕಿಂಗ್ ಅವರೇನೆ ನಮ್ಮನ್ನ ತುಂಬ ಹಿಂಸೆ ಕೊಡ್ತಾ ಇರೋದು. ನಾವು ಬಡವರು ಇದ್ದೀವಿ, ನಮಗೆ ಬೇರೆ ಕೆಲಸ ಗೊತ್ತಿಲ್ಲ. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮಪ್ಪ, ನಮ್ಮಮ್ಮ ಎಲ್ಲನೂ ಇಲ್ಲೇ ಕಲಿಸ್ಬಿಟ್ರು. ನಮಗೆ ಬೇರೆ ಕಡೆ ಹೋಗೋಕ್ಕೆ ನಮ್ಗೆ ಗೊತ್ತಿಲ್ಲ, ಬೇರೆ ಕೆಲಸನೂ ನಮಗೆ ಬರಲ್ಲ. ನಾವು ಓದೂ ಇಲ್ಲ, ನಮ್ಮ ಮಕ್ಕಳನ್ನೆಲ್ಲ ಇಲ್ಲೇ ಸಾಕೊಂಡಿದ್ದೀವಿ. ಈಗ ಬಂದು ಸುತ್ತಿ ಅಂಗಡಿ ಬಿಟ್ಬಿಟ್ಟು ನಮ್ಮದು ಮಾತ್ರ ಎತ್ತು ಅಂದರೆ ಅದು ಏನು ಅಂತ ನೀವೇ ಕೇಳಬೇಕು, ಅಧಿಕಾರಿಗಳೇ ಕೇಳಬೇಕು. ಅದಕ್ಕೋಸ್ಕರ ನಾವು ಅಧಿಕಾರಿಗಳ ಹತ್ರ ಮಾತಾಡೋಕ್ಕೆ ಬಂದರೆ ಅಧಿಕಾರಿಗಳು ನಮ್ಮ ಮಕ್ಕ ಸಹಿತ ನೋಡೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ನಮ್ಮ ಮೂತಿನೇ ಅವ್ರು ನೋಡಲ್ಲ. ಇನ್ನೆಲ್ಲಿ ನಮ್ಮ ಕಷ್ಟಗಳನ್ನ ಅವ್ರು ತೀರಿಸ್ತಾರೆ? ನಮ್ಮ ಮೂತಿ ನೋಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನಾವು ಬಂದಿದ ತಕ್ಷಣ ನಮಗೆಲ್ಲ ಗೊತ್ತಿದೆ, ಆಯ್ ಬಾಯ್ ಅಂದ್ಬಿಟ್ಟು ಹೋಯ್ತಾ ಇದ್ದಾರೆ. ನಾವೇನು ಮಾಡೋಕ್ಕಾಗತ್ತೆ? ಬಡವರು. ನಮ್ಮ ಹತ್ರ ಆಸ್ತಿ ಇದೆಯಾ? ನಮ್ಮ ಹತ್ರ ದುಡ್ಡು ಇದೆಯಾ? ನಮ್ಮ ಹತ್ರ ಚಿನ್ನ ಇದೆಯಾ? ನಮ್ಮ ಹತ್ರ ಏನಿದೆ? ನಾವು ತರಕಾರಿ ಮಾಡಿ ಊಟ ಮಾಡೋರು. ಈ ಥರ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ನಮ್ಮ ಕಾರ್ಪೊರೇಷನ್ ಅವರು ಬಿಡ್ತಾ ಇಲ್ಲ ನಮ್ಗೆ ಅಂಗಡಿ. ಕಾರ್ಪೊರೇಷನ್ ಅವ್ರು ಯಾರಿಗೆ ಬೆಲೆ ಹೋದ್ರೋ ನಮ್ಗೆ ಗೊತ್ತಿಲ್ಲ. ನಮ್ಮ ಮಾರ್ಕೆಟಲ್ಲಿರೋ ನಮ್ಗೆ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ. ಇದಕ್ಕೆ ಏನೋ ಒಂದು ಪರಿಹಾರ ನೀವು ವಿಡಿಯೋ ಅವ್ರು ಮಾಡಿಕೊಡಿ. ನಮಗೆ ಪ್ರೆಸ್ ಮೀಡಿಯಾ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಾವು ಬಡವರು, ನಾವು ಇಲ್ದಿರೋರು, ಖಂಡಿತ ನೀವು ನಮ್ಗೆ ಸಪೋರ್ಟ್ ಮಾಡಲೇಬೇಕು.